ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರವಿಂಜಿತಾ ಕುಕಿಂಗ್ ಆ್ಯಂಡ್ ಬ್ಲಾಗ್ಸ್. ಫ್ರೆಂಡ್ಸ್, ನಾನಿವತ್ತು ಈ ವಿಡಿಯೋದಲ್ಲಿ ಎರಡು ಥರ ವೀಡಿಯೋಸ್ನ ಶೇರ್ ಮಾಡ್ತಾ ಇದ್ದೀನಿ. ಒಂದು ನನ್ನ ಮಗಳ ಬರ್ತ್ಡೇ ಮತ್ತು ನಮ್ಮ ಮನೇಲಿ ಹೇಗೆ ಯುಗಾದಿ ಹಬ್ಬ ಸೆಲೆಬ್ರೇಟ್ ಮಾಡಿದ್ವಿ ಅಂತ ಹೇಳ್ಬಿಟ್ಟು. ಇದು ನನ್ನ ಸಣ್ಣ ಮಗಳು ಫಸ್ಟ್ ಇಯರ್ ಬರ್ಡೇ. ಈ ರೀತಿ ನಾವು ಮನೇಲಿ ಸಿಂಪಲ್ಲಾಗಿ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಸೇರಿಕೊಂಡು ಸೆಲೆಬ್ರೇಟ್ ಮಾಡಿದ್ವಿ. ನೋಡಿ ಫ್ರೆಂಡ್ಸ್, ಹೇಗೆ ಡೆಕೋರೇಷನ್ ಇದು ಮಾಡಿದ್ದೀವಿ, ಹೇಗೆ ಕಾಣ್ತಾ ಇದೆ ಅಂತ ಹೇಳ್ಬಿಟ್ಟು ಕಾಮೆಂಟ್ ಮಾಡಿ. ಹಾಗೆ ನನ್ನ ಮಕ್ಕಳಿಬ್ರು ಹೇಗೆ ಕಾಣ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಕಾಮೆಂಟ್ ಮಾಡಿ ಫ್ರೆಂಡ್ಸ್. ಇಲ್ಲಿ ನಾನು, ನಮ್ಮ ಯಜಮಾನ್ರು ಮತ್ತು ನನ್ನ ದೊಡ್ಡ ಮಗಳು ಸೇರಿಕೊಂಡು ಇಲ್ಲಿ ಕೇಕ್ ಕಟ್ ಮಾಡಿಸ್ತಾ ಇದ್ದೀವಿ. ಇಲ್ಲಿ ನನ್ನ ಸಣ್ಣ ಮಗಳು ಕಾಣಿಸ್ತಾನೆ ಇರಲಿಲ್ಲ, ನನ್ನ ದೊಡ್ಡ ಮಗಳು ಕೈ ಅಡ್ಡ ಇತ್ತು. ಅದಕ್ಕೆ ಕ್ಲೀನಾಗಿ ಅವನ ಫ್ರೆಂಟಿಗೆ ಬಿಟ್ಟು ಕ್ಲೀನಾಗಿ ಕೇಕ್ ಕಟ್ ಮಾಡಿಸಿದ್ವಿ ಫ್ರೆಂಡ್ಸ್. ನನ್ನ ಸಣ್ಣ ಮಗಳು ಕಾಣಿಸೋ ಥರ ತುಂಬ ಖುಷಿಯಾಗುತ್ತೆ ಫ್ರೆಂಡ್ಸ್. ಈ ಥರ ಸಿಚುವೇಶನ್ಸ್, ಈ ಥರ ಸಂದರ್ಭಗಳು, ಈ ಥರ ಒಂಥರ ಬ್ಯೂಟಿಫುಲ್ ಮೂಮೆಂಟ್ಸ್ ಅಲ್ಲ ಫ್ರೆಂಡ್ಸ್. ನನಗಂತೂ ತುಂಬ ಖುಷಿ ಆಯಿತು ನನ್ನ ಮಗಳು ಬರ್ತ್ಡೇ ಸೆಲೆಬ್ರೇಟ್ ಮಾಡಿ. ನೋಡಿ ಫ್ರೆಂಡ್ಸ್, ಎಷ್ಟು ಕ್ಯೂಟಾಗಿ ಕಾಣಿಸ್ತಾ ಇದ್ದಾಳೆ. ಹಾಗೆ ಬರ್ತ್ಡೇದು ಕೆಲವೊಂದು ಪಿಕ್ಸ್ನ ಆ್ಯಡ್ ಮಾಡಿದ್ದೀನಿ ಫ್ರೆಂಡ್ಸ್. ಯಾವ ಥರ ಬಂದಿದೆ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ. ಇವರು ನಮ್ಮ ಅತ್ತೆ ಮಾವ ಫ್ರೆಂಡ್ಸ್. ಇಲ್ಲಿ ನನ್ನ ಮಗಳದ್ದು ಸಿಂಗಲ್ ಪಿಕ್ಸ್ನ ಶೇರ್ ಮಾಡಿದ್ದೀನಿ, ಮತ್ತು ಇಲ್ಲಿ ನನ್ನ ಮಕ್ಕಳದ್ದು ಇಬ್ಬರದು ಫ್ರೆಂಡ್ಸ್ 1-2 ಫೋಟೋಸ್ನ ಶೇರ್ ಮಾಡಿದ್ದೀನಿ ಫ್ರೆಂಡ್ಸ್. ಮಕ್ಕಳಿರೋ ಕಾರಣ ವಿಡಿಯೋ ಎಡಿಟ್ ಮಾಡಿ ವೀಡಿಯೋಸ್ ಅಪ್ಲೋಡ್ ಮಾಡೋಕ್ಕೆ ಲೇಟ್ ಆಗ್ತಾಯಿದೆ. ದಯವಿಟ್ಟು ಈ ಫ್ರಾಕ್ ಹೇಗೆ ಕಾಣ್ತಾ ಇದೆ ಫ್ರೆಂಡ್ಸ್ ನನ್ನ ಸಣ್ಣ ಮಗಳಿಗೆ ಅಂತ ಹೇಳಿ ನೋಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್. ಹಾಗೆ ಬರ್ತ್ಡೇ ಸೆಲೆಬ್ರೇಷನ್ ಮುಗೀತು. ಫೈನಲಿ ಊಟನೂ ಆಯಿತು ಫ್ರೆಂಡ್ಸ್ ಎಲ್ಲರದ್ದು. ಫೈನಲಿ ಬರ್ತ್ಡೇ ಡೆಕೋರೇಷನ್ ಹೀಗಿತ್ತು. ಇದು ನೆಕ್ಸ್ಟ್ ಡೇ ಪಿಕ್ ಫ್ರೆಂಡ್ಸ್. ನನ್ನ ದೊಡ್ಡ ಮಗಳದ್ದು IM1 ಅನ್ನೋದು ಸ್ಟ್ಯಾಂಡ್ ಇತ್ತು ಸೊ ಅದಕ್ಕೆ ನಾನು ಸಣ್ಣ ಮಗಳಿಗೆ ಹಿಡಿದ್ಬಿಟ್ಟು ಫೋಟೋ ತೆಗೆದೆ. ಇಲ್ಲಿ ನಮ್ಮ ಚಿಕ್ಕಮ್ಮ ಫ್ರೆಂಡ್ಸ್, ಇವರು ನಮ್ಮ ಯಜಮಾನ್ರು, ಅಕ್ಕಂದ್ರು ಇಬ್ಬರು. ಅವರು ಹಿಂದೆ ಫೋಟೋ ಪಿಕ್ಕಲ್ಲಿದ್ದವರು ಸಣ್ಣ ಅಕ್ಕ, ಇವರು ದೊಡ್ಡ ಅಕ್ಕ. ಇವರು ನಮ್ಮ ಇನ್ನೊಂದು ಚಿಕ್ಕಮ್ಮ ಫ್ರೆಂಡ್ಸ್. ಇವರು ನಮ್ಮ ಚಿಕ್ಕಮ್ಮ, ಹಾಗೆ ಒಂದು ಕಡೆ ಅತ್ತೆನೂ ಆಗ್ತಾರೆ. ಇವರು ನಮ್ಮ ಚಿಕ್ಕಪ್ಪ ಫ್ರೆಂಡ್ಸ್. ಇಲ್ಲಿಗೆ ಬರ್ತ್ಡೇ ಬ್ಲಾಗ್ ಮುಗೀತು. ಇದು ಯುಗಾದಿ ಬ್ಲಾಗ್. ಮಂಡೇ ನೈಟೇ ಎಲ್ಲ ನಾವು ಮಾವಿನ ತೋಟ ಎಲ್ಲ ಕಟ್ಬಿಟ್ವಿ ಬಾಗಿಲಿಗೆ. ನೋಡಿ ಫ್ರೆಂಡ್ಸ್, ಫೈನಲಿ ಬಾಗಿಲಿಗೆ ಮಾವಿನ ತೋಟ ಕಟ್ಟಿದ್ದಾಯಿತು. ಇದು ಟ್ಯೂಸ್ಡೇ ಮಾರ್ನಿಂಗ್. ಇಲ್ಲಿ ನಮ್ಮ ಮನೆ ದೇವ್ರಿಗೆ ಮುಡುಕು ಕಟ್ಕೊಳಕ್ಕೆ ಪೂಜೆಗೆಲ್ಲ ರೆಡಿ ಮಾಡಿದ್ದಾರೆ. ಇಲ್ಲಿ ಒಳಗಡೆ ಎಲ್ಲ ಪೂಜೆ ಮಾಡಿ ಅದಾಯಿತು, ಮತ್ತು ದೇವ್ರ ಕಾಯಿ ಕೊಡೋಕ್ಕೆಲ್ಲ ರೆಡಿ ಮಾಡಿದ್ದಾರೆ. ಇದೇ ಫ್ರೆಂಡ್ಸ್ ನಮ್ಮ ಮನೆ ದೇವರು ಮಧ್ಯಮ ನಾಗಮ್ಮ ಅಂತ. ಈ ಕಡೆ ಇರೋದು ಮಧ್ಯಮ, ಈ ಕಡೆ ಇರೋದು ನಾಗಮ್ಮ. ಹೆಣ್ಣು ದೇವ್ರಿಗೆ ಮುಡುಕು ಕಟ್ಕೊಳ್ತಾರೆ ಫ್ರೆಂಡ್ಸ್. ಆ ದುಡ್ಡು ಬಂದುಬಿಟ್ಟು ಹೆಣ್ಮಕ್ಳು ಮಾತ್ರ ಯೂಸ್ ಮಾಡಬೇಕು ಫ್ರೆಂಡ್ಸ್, ಬೇರೆಯವ್ರು ಯಾರೂ ಬಳಸೋ ಥರ ಇಲ್ಲ. ನಮ್ಮನೇಲಿ ಅವತ್ತು ಅಡುಗೆ ಬಂದುಬಿಟ್ಟು ಕರಿಗಡುಬು, ಅನ್ನ ಸಾರು ಮತ್ತು ಪಲ್ಯ ಫ್ರೆಂಡ್ಸ್. ಮತ್ತು ಇಲ್ಲಿ ಹೆಣ್ಮಕ್ಳಿಗೆ ಕಾಲು ಮುಗಿತಾ ಇದ್ದಾರೆ ಫ್ರೆಂಡ್ಸ್, ಅಂದರೆ ನನ್ನ ಮಕ್ಕಳಿಗೆ ಕಾಲು ಮುಗಿತಾ ಇದ್ದಾರೆ. ಅವರೇ ನಮ್ಮನೆ ಹೆಣ್ಮಕ್ಳು ಫ್ರೆಂಡ್ಸ್ ಇವಾಗ, ಅದಕ್ಕೆ ಅವ್ರು ಕಾಲು ಮುಗಿತಾ ಇದ್ದಾರೆ. ಫೈನಲಾಗಿ ಈ ರೀತಿ ನಮ್ಮ ಮನೇಲಿ ಯುಗಾದಿ ಹಬ್ಬ ಸೆಲೆಬ್ರೇಟ್ ಮಾಡಿದ್ವಿ. ಇಲ್ಲಿ ಬಾಗಿಲು ಏನಕ್ಕೆ ಶೇರ್ ಮಾಡಿದ್ದೀನಿ ಅಂದರೆ, ಅವತ್ತೇ ನನ್ನ ಸಣ್ಣ ಮಗಳು ಬಾಗಿಲು ದಾಟಿದ್ದು, ಆದ ಕಾರಣ ನಾನು ಬಾಗಿಲು ಸಮೇತ ಶೇರ್ ಮಾಡಿದ್ದೀನಿ, ಅದೊಂದು ಮೆಮೊರಿಗೋಸ್ಕರ. ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಡಿ ಫ್ರೆಂಡ್ಸ್. ದಯವಿಟ್ಟು ನನ್ನ ವಿಡಿಯೋ ಡಿಲೇ ಆಗ್ತಾ ಇರೋದಕ್ಕೆ ಸಾರಿ ಫ್ರೆಂಡ್ಸ್. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಫ್ರೆಂಡ್ಸ್.